ಗಂಡ ಊಟ ಮಾಡಿಸಿ ಮುಡಿಗೆ ಹೂವು ಮುಡಿಸಿ ಕುಂಕುಮ ಇಟ್ಟಿದ ತಕ್ಷಣ ಜೀವನ ಎಂಡಾಗೋದು ಎಷ್ಟು ಜನ ಹೆಣ್ಮಕ್ಳ ಆಸೆ ಅಲ್ವಾ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಕೀಸ್ ಕನ್ನಡ. ಇವಾಗ ನೀವೇನು ನೋಡ್ತಿದ್ದೀರಲ್ಲ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ದಂಪತಿ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳಾದಂತಹ HD ದೇವೇಗೌಡ ಸರ್. ಸೊ ನಮ್ಮೆಲ್ಲರ ತಾತ ಅಥವಾ ನಮ್ಮೆಲ್ಲರ ಒಂದು ಪ್ರೈಡ್ ಫೀಲ್ ತಂದ್ಕೊಡುವಂತಹ ಧೀಮಂತ ನಾಯಕ HD ದೇವೇಗೌಡರು. ಅವ್ರ ಬಗ್ಗೆ ಹೇಳ್ಬೇಕಾದ್ರೇ ಮೈ ಜುಮ್ ಅನ್ನತ್ತೆ. ಯಾಕೆಂದರೆ ಒಂದು ಕರ್ನಾಟಕದ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಇವತ್ತು ದೇಶನೇ ನೋಡುವಂತಹ ಒಂದು ಸಾಧನೆ ಮಾಡಿದ್ದಾರೆ. ಕರ್ನಾಟಕದ ಮೊದಲ ಪ್ರೈಮ್ ಮಿನಿಸ್ಟರ್ ಆದಂತಹವರು ಕರ್ನಾಟಕದಿಂದ. ಮೋಸ್ಟ್ಲಿ ಇವರೇ ಫಸ್ಟ್ ಇವರೇ ಲಾಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ಅಂತ ಧೈರ್ಯ ಯಾರಿಗಿದೆ ರೀ ಇವಾಗಿನ ಕಾಲದಲ್ಲಿ. ಎಲ್ಲರೂ ಬರೀ ಸಮಿಶ್ರ ಮಾಡ್ಕೊಂಡು ಅದು ಇದು ಅಂತ, ಬೇಡ ಈ ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ, ಬಟ್ ಹೇಳೋದು ಆ ಥರ ಇದೆ ಸಿಚುವೇಶನ್ನು. ಈ ಆದರ್ಶ ದಂಪತಿಗಳ ಬಗ್ಗೆ ಮಾತಾಡೋದ್ರ ಮುಂಚೆ ಇವ್ರ ಬಗ್ಗೆ ತಿಳ್ಕೊಬಿಡೋಣ. ಮೇ 18, 1933 ಹುಟ್ಟಿದ್ದು ನಮ್ಮ ದೇವೇಗೌಡರು. ಅವತ್ತು ಹುಟ್ಟಿದಂಥ ಇವರು ಒಂದು ಸಾಧಾರಣ ಕುಟುಂಬದ, ಒಂದು ಬಡ ಕುಟುಂಬದಿಂದ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಆಗಿನ ಕಾಲದಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಮಾಡಿದ್ರು. ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ರು. ಇವ್ರ ಮಾವ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು, ಯೋಚನೆ ಮಾಡಿದ್ರು. ಯಾಕಪ್ಪ ಅಂದರೆ ಇವ್ರ ಹತ್ರ ಅಷ್ಟೊಂದು ಹಣ ಶ್ರೀಮಂತಿಕೆ ಇರಲಿಲ್ಲ ಅಂದ್ಬಿಟ್ಟು. ಬಟ್ ಇವತ್ತು ನೋಡಿ ಅವ್ರನ್ನೇ ದೇಶ ಕೊಂಡಾಡೋ ಥರ ಆಗಿದ್ದಾರೆ. ಆದರೆ ಇವ್ರ ಮೇಲೆ ನಂಬಿಕೆ ಇಟ್ಟವರು ಒಬ್ಬರೇ, ಅದು ಇವ್ರ ಹೆಂಡತಿ ಚೆನ್ನಮ್ಮ ಒಬ್ಬರೇ. 1954 ಇವ್ರನ್ನ ನಂಬಿ ಬಂದಂಥವರು ಇವರ ಮಡದಿ ಚೆನ್ನಮ್ಮ ದೇವೇಗೌಡರು. ಟ್ರೂ ಲವ್ ಅನ್ನತಾರಲ್ಲ, ಅದಕ್ಕೆ ಮೊದಲನೇ ಎಕ್ಸಾಂಪಲ್ ಇವರೇ ಅನಿಸುತ್ತೆ. ಬಿಕಾಸ್ ಆ ದೇವರು ಕೂಡ ಒಂದು ಕಡೆ ಮೋಸ ಮಾಡಿಬಿಡ್ತಾನೆ, ಬಟ್ ಇವ್ರ ಜೀವನದಲ್ಲಿ ಯಾವುದೇ ತರಹದ ಮೋಸ ಆಗಿಲ್ಲ, ಪ್ರೀತಿ ವಂಚನೆ ಆಗಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಅನಿಸಿರೋ ಮಟ್ಟಿಗೆ ನಾನು ಕಂಡಂತಹ ಅಪರೂಪದಲ್ಲಿ ಅಪರೂಪ ಜೋಡಿ ಇವರು. ಫಸ್ಟ್ ಟೈಮ್ ನಾನು ಒಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅದು ಇದೇ ಜೋಡಿ ಬಗ್ಗೆ. ಇಷ್ಟು ದಿನ ಐಡಲ್ ಕಪಲ್ಸ್ ಅಂತ ನಾನು ನೋಡೇ ಇಲ್ಲ. ಐಡಲ್ ಕಪಲ್ಸ್ ಇವರೇ. ಆದರ್ಶದಲ್ಲಿ ಆದರ್ಶ ದಂಪತಿ ಅಂತಾರಲ್ವ, ಹಾಗೆ 72 ವರ್ಷ 72 ಇಯರ್ಸ್ ಇಬ್ಬರು ಸಂಬಂಧ ಒಟ್ಟಿಗೆ ಇರೋದು ಅಂದರೆ ಸುಮ್ಮನೆನಾ? ಲೈಕ್ ಒಂದು ಸಂಸಾರ ನಡಿಬೇಕು ಅಂದರೆ ಒಂದು ಸೆಕೆಂಡಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ದೂರ ಆಗಿಬಿಡ್ತಾರೆ. ಈಗ ಮದುವೆ ಆಗಿ ಜಸ್ಟ್ ನೆಕ್ಸ್ಟ್ ಮೂಮೆಂಟೇ ಡೈವರ್ಸ್ ಆಗೋವಂತಹ ಈ ಕಾಲದಲ್ಲಿ 72 ವರ್ಷ ಜೊತೆಗೂಡಿ ಸಂಸಾರ ನಡೆಸಿದ್ದಾರೆ. ಎಲ್ಲ ತರಹದ ಏಳು ಬೀಳಲು ಜೊತೆಯಾಗಿ ನಿಂತಿದ್ದಾರೆ. ಇವತ್ತು ಈ ಜೋಡಿ ಒಬ್ರನ್ನೊಬ್ರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಅಷ್ಟು ಚೆನ್ನಾಗಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ. ಇನ್ನು ಇವ್ರ ಬಗ್ಗೆ ನಾನು ಕೇಳಿರುವಂತಹ ಸೀಕ್ರೆಟ್ ನಮ್ಮಮ್ಮ ತಿಳಿದಿರೋ ಮಟ್ಟಿಗೆ ಹೇಳಿದ್ದಾರೆ ನನ್ನ ಹತ್ರ. ದೇವೇಗೌಡರು ಅವ್ರ ಕೆಲಸದ ಮೇಲೆ ಬಂದರು ಅಂದರೆ ಒಂದು ತಿಂಗಳಾದರೂ ಮನೆಗಳಿಗೆ ಹೋಗ್ತಾ ಇರಲಿಲ್ಲ. ಇವ್ರಿಗೆ 6 ಮಕ್ಕಳಿದ್ರು. 6 ಮಕ್ಕಳು ಜವಾಬ್ದಾರಿ ಜೊತೆಗೆ ಇವ್ರು ನಾದ್ನಿದಿರು ಅಂದರೆ ದೇವೇಗೌಡರು ಅಕ್ಕ ತಂಗಿದಿರನ್ನ ಕೂಡ ನಮ್ಮ ಚೆನ್ನಮ್ಮ ಅವರೇ ನೋಡ್ಕೋತಾ ಇದ್ರು. ಅಷ್ಟು ಚೆನ್ನಾಗಿ ಇವ್ರು ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಿದ್ರು. ನೀನು ಹೋಗಿ ಹೊರಗಡೆ ದುಡ್ಕೊಂಬ, ನಾನಿದ್ದೀನಿ, ನಾನು ಸಂಸಾರ ಸಾಕ್ತೀನಿ, ಯಾರೀ ಹೇಳ್ತಾರೆ ಈಗಿನ ಕಾಲದಲ್ಲಿ ನೀನು ನೋಡ್ಕೊ ನಾನು ನೋಡ್ಕೊ ಅಂತ ಕಿತ್ತಾಡುವಂಥ ಈ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಅನ್ಯೋನ್ಯತೆಯಿಂದ ಬಾಳ್ತಿದ್ರು. ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೋತಾರೆ. ನಾವೆಲ್ಲ ನಮಸ್ಕಾರ ಮಾಡ್ಕೊಳ್ಬೇಕು ಅಂದರೆ ನಾನು ಅವ್ರ ಕಾಲಿಗೆ ಬಿಡಬೇಕಾ ಅಂತ ಅನ್ಕೋತಾ ಇರ್ತೀವಿ. ಇವರು ಪ್ರತಿದಿನ ನಮಸ್ಕಾರ ಮಾಡ್ತಿದ್ರಂತೆ. ಈಗ ಇದು ಲಾಸ್ಟ್ ಇವ್ರು ತೀರ್ಕೊಳ್ಳೋ 2 ದಿನದ ಮುಂಚೆ ವಿಡಿಯೋ ಇದು. ಆವಾಗಲೂ ಕೂಡ ನಮಸ್ಕಾರ ಮಾಡಿಕೊಂಡು ಅವ್ರ ಪಂಚೆ ಮೇಲೆ ಬಿದ್ದಂತಹ ಒಂದಿಷ್ಟು ಕಸನೂ ಕೂಡ ಈಗ ತೆಳ್ತಾರೆ. ಎಷ್ಟು ಅನ್ಯೋನ್ಯತೆ ಅಂದರೆ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು. ಹಾಗೆ ಈ ವಿಡಿಯೋ ನೋಡಿಬಿಟ್ರಂತೂ ಕಣ್ಣಲ್ಲಿ ಇದು ಹೆಂಗೆ ಯಪ್ಪ, ಅಲ್ಲಿರೋರಿಗೆ ಗೊತ್ತಿರೋದೆ ಈ ಸಿಚುವೇಶನು. ಒಬ್ಬರು ವಯಸ್ಸಾದವರು ಅಷ್ಟು ಹಳದನ್ನ ನೋಡೋದಿದೆಯಲ್ಲ, ಯಾರೋ ನಮ್ಮ ತಂದೆನೋ ನಮ್ಮ ತಾತನೋ ಅಳ್ತಾ ಇದ್ದಾರೇನೋ ಅಂತ ನಮ್ಮ ಕಣ್ಣಲ್ಲೂ ಕೂಡ ಭಾವುಕರಾಗ್ಬಿಡ್ತೀವಿ ಒಂದು ಕ್ಷಣ. ನಾನು ನಿಜವಾಗ್ಲೂ ಹತ್ತಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ಹೇಳೋದೇನಪ್ಪ ಅಂದರೆ, ಇದ್ದಾಗ ಎಲ್ಲರನ್ನೂ ಗೌರವ ಕೊಡಿ, ಗೌರವಿಸಿ. ಯಾಕೆಂದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇವರು ಜೀವನ ಪೂರ್ತಿ ಸಾರ್ಥಕತೆಯಿಂದ
ಸತ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಎಷ್ಟೋ ಕಪಲ್ಸ್ನ ನೋಡಿದ್ದೀನಿ ಇವ್ರ ಥರನೇ ತುಂಬ ಜನ ಇರ್ತಾರೆ ಅನ್ಯೋನ್ಯತೆಯಿಂದ, ಬಟ್ ಅರ್ಧದಲ್ಲೇ ಅವ್ರ ಜೀವನ ಮುರಿದೋಗುತ್ತೆ ಆ ಥರ. ಆಮೇಲೆ ಒಂದಷ್ಟು ರಿಯಾಲಿಟಿ ಶೋಸಲ್ಲಿ ಯಾರನ್ನೋ ಕರೆಸ್ತಾರೆ, ಅವ್ರು ಇವತ್ತಿರ್ತಾರೆ ನಾಳೆ ಡೈವೋರ್ಸ್ ಆಗ್ತಾರೆ, ಅಂಥವ್ರನ್ನೆಲ್ಲ ಕರೆಸ್ತಾರೆ. ಇಂಥವ್ರನ್ನ ಕರೆಸಿ ಒಂದು 4 ಹಿತವಚನ ಹೇಳ್ಸಿದ್ರೆ ಎಷ್ಟೊಂದು ಜನ ನೋಡೋ ಪ್ರೇಕ್ಷಕರಿಗೂ ಕೂಡ ಖುಷಿ ಆಗುತ್ತೆ. ಅವರು ಇವ್ರನ್ನ ನೋಡಿ ತಿಳ್ಕೊಳ್ಳೋ ಅಂಥದ್ದು ಸುಮಾರಿದೆ. ಇವ್ರ ಇಂಟರ್ವ್ಯೂ ನೋಡಿ ನನಗೆ ಎಷ್ಟೋ ನಾನೇ ಕೂಡ ಕಲ್ತಿದ್ದೀನಿ. ಇದನ್ನೆಲ್ಲ ಪ್ರಚಾರ ಆಗೋದಲ್ಲ, ಪ್ರಚಾರ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ. ಅಂದರೆ ಯಾವುದೋ ಒಂದು ಇದಕ್ಕೋಸ್ಕರ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ ಅಂತ ಅಲ್ಲ. ನನಗೆ ಅನಿಸಿದ್ದನ್ನು ನಾನು ಮನಸ್ಫೂರ್ತಿಯಾಗಿ ಇಷ್ಟು ಕುತ್ಕೊಂಡು ಮಾತಾಡ್ತಾ ಇರೋದು. ಮೊದಲನೇ ಸತಿ ನಾನು ಈ ಥರ ಒಬ್ಬರ ಬಗ್ಗೆ ಮಾತಾಡ್ತಿರೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಆರ್ಟ್ ಆಕೀಸ್.